ಗೌರವಾನ್ವಿತ ತೀರ್ಪುಗಾರರಿಗೆ ಹಾಗೂ ಇಲ್ಲಿ ಸೇರಿರುವಂತಹ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು. ಇಂದು ನಮ್ಮೆಲ್ಲರ ಅಸ್ಮಿತೆಯಾದ ನಮ್ಮ ಹೆಮ್ಮೆಯಾದ ಪರಂಪರೆ ಮತ್ತು ಸಂಸ್ಕೃತಿ ಬಗ್ಗೆ ಮಾತನಾಡಲು ನನಗೆ ತುಂಬಾನೇ ಸಂತೋಷವಾಗುತ್ತಿದೆ. ಭಾರತವು ಸಾವಿರಾರು ವರ್ಷಗಳ ಇತಿಹಾಸವಿರುವ ವಿಶ್ವದಲ್ಲೇ ವಿಶಿಷ್ಟವಾದ ನಾಡು. ನಮ್ಮ ಸಂಸ್ಕೃತಿಯು ಕೇವಲ ಆಚಾರ ವಿಚಾರಗಳ ಸಂಗ್ರಹವಲ್ಲ, ಅದು ವಸುದೈವ ಕುಟುಂಬಕಂ ಎಂಬ ಪರಿಕಲ್ಪನೆಯನ್ನು ಅಳವಡಿಸಿಕೊಂಡು ಇಡೀ ಜಗತ್ತಿಗೆ ಶಾಂತಿ, ಪ್ರೀತಿ ಮತ್ತು ಸಹಬಾಳ್ವೆಯ ಸಂದೇಶವನ್ನು ನೀಡಿದೆ. ನಮ್ಮ ಸಂಸ್ಕೃತಿಯ ಪ್ರಮುಖ ಲಕ್ಷಣವೇ ವೈವಿಧ್ಯತೆಯಲ್ಲಿ ಏಕತೆ. ಇಲ್ಲಿ ಹಲವಾರು ಭಾಷೆಗಳು, ಉಡುಗೆ ತೊಡುಗೆಗಳು, ಆಹಾರ ಪದ್ಧತಿಗಳು ಮತ್ತು ಆಚರಣೆಗಳಿವೆ. ಪ್ರತಿಯೊಂದು ರಾಜ್ಯವೂ ಕೂಡ ತನ್ನದೇ ಆದ ವಿಶಿಷ್ಟ ಪರಂಪರೆಯನ್ನು ಹೊಂದಿದೆ. ಉತ್ತರದಲ್ಲಿ ಹಿಮಾಲಯದ ವೈಭವ, ದಕ್ಷಿಣದಲ್ಲಿ ದೇವಾಲಯಗಳ ವಾಸ್ತುಶಿಲ್ಪ, ಪೂರ್ವದಲ್ಲಿ ಕಲಾ ಶ್ರೀಮಂತಿಕೆ ಮತ್ತು ಪಶ್ಚಿಮದಲ್ಲಿ ರಂಗು ರಂಗಿನ ಹಬ್ಬಗಳು. ಈ ಎಲ್ಲ ವೈವಿಧ್ಯತೆಯು ನಮ್ಮ ಸಂಸ್ಕೃತಿಯನ್ನು ಇನ್ನೂ ಹೆಚ್ಚು ಶ್ರೀಮಂತಗೊಳಿಸುತ್ತದೆ. ನಾವು ವಿಭಿನ್ನವಾಗಿ ಕಂಡರೂ ಕೂಡ ಆಂತರ್ಯದಲ್ಲಿ ನಾವೆಲ್ಲರೂ ಭಾರತೀಯರು ಎಂಬ ಒಂದೇ ಸೂತ್ರದಿಂದ ಬಂಧಿಸಲ್ಪಟ್ಟಿದ್ದೇವೆ. ಹಾಗೆಯೇ ನಮ್ಮ ಪರಂಪರೆಯೂ ಕೂಡ ಅಜರಾಮರವಾದ ಕಲೆ, ಸಾಹಿತ್ಯ, ಯೋಗ, ಸಂಗೀತ, ನೃತ್ಯ ಮತ್ತು ವಿಜ್ಞಾನದ ಮೂಲವಾಗಿದೆ. ವೇದ, ಉಪನಿಷತ್ತುಗಳು ಮತ್ತು ರಾಮಾಯಣ, ಮಹಾಭಾರತದಂತಹ ಮಹಾಕಾವ್ಯಗಳು ನಮ್ಮ ಜೀವನಕ್ಕೆ ಮೌಲ್ಯಗಳನ್ನು ನೀಡಿವೆ. ಅಜಂತ, ಎಲ್ಲೋರ ಗುಹಾಂತರ ದೇವಾಲಯಗಳು, ಹಂಪಿಯ ಕಲ್ಲಿನ ರಥ ಮತ್ತು ಅರಮನೆ, ಮೈಸೂರಿನಂತಹ ಅರಮನೆಯು ನಮ್ಮ ಪೂರ್ವಜರ ಅದ್ಭುತ ಕೌಶಲ್ಯ ಮತ್ತು ಇತಿಹಾಸಕ್ಕೆ ಸಾಕ್ಷಿಯಾಗಿ ನಿಂತಿವೆ. ನಮ್ಮ ಪರಂಪರೆಯು ಕೇವಲ ಆ ಹಳೆಯ ಕಟ್ಟಡಗಳಲ್ಲ, ಅದು ನಮ್ಮ ಜ್ಞಾನ ಮತ್ತು ತತ್ವಶಾಸ್ತ್ರದ ಸೆಲೆ. ಇನ್ನು ನನ್ನ ಹುಟ್ಟಿನ ನಾಡಿನ ಬಗ್ಗೆ ಹೇಳುವುದಾದರೆ, ನಾನು ಹುಟ್ಟಿದ್ದು ತುಳುನಾಡಿನಲ್ಲಿ. ಇದು ಕರಾವಳಿಯ ಪ್ರದೇಶ. ಇಲ್ಲಿ ಮೀನುಗಾರಿಕೆ ಮತ್ತು ಕೃಷಿ ಮೂಲ ಕೆಲಸವಾಗಿದೆ. ಇಲ್ಲಿಯ ವಿಶೇಷತೆ ಒಂದು ಆಹಾರ ಪದಾರ್ಥ, ಮತ್ತೊಂದು ನೃತ್ಯಗಳು. ಇಲ್ಲಿ ಮೀನುಗಾರಿಕೆ ಮೂಲ ಕೆಲಸವಾದ್ದರಿಂದ ಇಲ್ಲಿ ಮೀನಿನ ಪದಾರ್ಥಗಳನ್ನು ತಯಾರಿಸುತ್ತಾರೆ. ಹಾಗೆಯೇ ಕೋರಿ ರೊಟ್ಟಿಯೂ ಕೂಡ ಇಲ್ಲಿ ಒಂದು ಪ್ರಸಿದ್ಧವಾದ ಊಟವಾಗಿದೆ. ಇನ್ನು ನೃತ್ಯಗಳಲ್ಲಿ ಪಿಲಿವೇಷ, ಭೂತಕೋಲ ಮತ್ತು ಯಕ್ಷಗಾನ ಅಂತಹ ಸುಮಾರು ನೃತ್ಯಗಳು ಇಲ್ಲಿವೆ. ಕೇಳಿದಾಗ ಮೈ ರೋಮಾಂಚನಗೊಳ್ಳುತ್ತದೆ ಅಲ್ಲೇ. ಆದರೆ ಇಂದು ಈ ಎಲ್ಲ ಅಮೂಲ್ಯವಾದ ಸಂಸ್ಕೃತಿ ಪರಂಪರೆಯನ್ನು ನಾವು ರಕ್ಷಿಸಬೇಕು. ಪಾಶ್ಚಿಮಾತ್ಯ ಪ್ರಭಾವದಿಂದ ನಮ್ಮ ಸಂಪ್ರದಾಯಗಳು ಮರೆಯಾಗದಂತೆ ನಾವು ಎಚ್ಚರ ವಹಿಸಬೇಕು. ಮುಂದಿನ ಪೀಳಿಗೆಗೆ ನಮ್ಮ ಕಲೆ, ಆಚಾರ ವಿಚಾರ, ಮಾನವೀಯ ಮೌಲ್ಯಗಳನ್ನು ಬೆಳೆಸಬೇಕು ಎಂದು ಹೇಳುತ್ತಾ ನನ್ನ ಈ ಮಾತುಗಳನ್ನು ಮುಗಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು. ಸ್ಮಿತಿ, ಪ್ರೆಸೆಂಟೇಷನ್ ಮಾಡಿದ್ದೀರಾ, ನಿಮ್ಮ ಸ್ಪೀಚನ್ನು ಬರೆದುಕೊಟ್ಟ ಹಾಗೆ ಹೇಳಿದ್ದೀರಾ. ಇಲ್ಲಿ ಖುಷಿ ಇದೆಯಾ ನಿಮ್ಮ ಪ್ರೆಸೆಂಟೇಷನ್ ಮೇಲೆ? ನನಗೆ ಖುಷಿ ಇದೆ, ಬಟ್ ನಾನು ಕೂಡ ಸ್ವಲ್ಪ ಮಿಸ್ಟೇಕ್ ಮಾಡಿದ್ದೆ, ಬಟ್ ಅದನ್ನು ಕವರ್ ಅಪ್ ಮಾಡಿದೆ ಅಂತ ಅನ್ಕೊಂಡಿದ್ದೇನೆ. ಓಕೆ, ಸೊ ನಮ್ಮ ಜಡ್ಜಸ್ನ ಕಮೆಂಟ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ಸನ್ನು ನೋಡುವ ಸಮಯ. ಸೊ ಅಲ್ವಿಂದ್ ಅಂತಿ ಸರ್, ಯಾವ ಊರು? ಕಾರ್ಕಳ. ಕಾರ್ಕಳ ಯಾವ ಶಾಲೆ? ಕಾರ್ಕಳದಲ್ಲಿ ಕ್ರೈಸ್ಟ್ ಕಿಂಗ್. ಓಕೆ, ಎಲ್ಲಿಂದ ಭಾಷಣ ತಂದ್ರಿ? ಇದು ನಾನು ಸ್ವಲ್ಪ ಸೆಂಟೆನ್ಸ್ ಹೇಳಿದರೆ ನಾನು ಕಲೆಕ್ಟ್ ಮಾಡಿಕೊಂಡೆ. ಮತ್ತು ನಮ್ಮ ಕನ್ನಡ ಟೀಚರ್ ರೇಖಾ ಮಿಸ್ ಹತ್ರ ಸ್ವಲ್ಪ ಕರೆಕ್ಷನ್ಸ್ ಎಲ್ಲ ಮಾಡಿಕೊಂಡೆ. ಅಲ್ಲಿ ಈ ಸ್ಪೀಚಿನ ವೆರೈಟಿಗಳು ನಿಮಗೆ ಸಿಗ್ತವೆ ಸೋಷಲ್ ಸೈಟ್ಸ್ನಲ್ಲಿ. ಸೇಮ್ ಇದೆ. ಓಕೆ, ಗಡಿಬಿಡಿ ಆಗಬೇಡ. ಸೊ ಖುಷಿಯಾದದ್ದು ನೀವು ಒಪ್ಕೊಂಡು, ಸ್ನೇಹ ಮೇಡಮ್ ಕೇಳಿದರು ನಿಮ್ದು ಹೇಗಾಯಿತು, ಅಲ್ಲಲ್ಲಿ ಮಿಸ್ಟೇಕ್ಸ್ ಆಗಿದ್ದು ನಾನು ಕವರ್ ಅಪ್ ಮಾಡಿದೆ ಅಂತ ಹೇಳಿದೆ ಅಲ್ಲ. ದಟ್ ಈಸ್ ಅ ಟ್ರೂ ಕ್ವಾಲಿಟಿ ಆಫ್ ಎ ಗ್ರೇಟ್ ಸ್ಪೀಕರ್. ಥ್ಯಾಂಕ್ ಯು ಸರ್. ಓಕೆ, ಒಬ್ಬ ಹೆಸರಾಂತ ಭಾಷಣಕಾರ ಇದ್ದಾನೆ, ನೀವು ಗೂಗಲ್ ಮಾಡ್ಬೋದು, ವಿನ್ಸ್ಟನ್ ಚರ್ಚಿಲ್ ಅಂತೇಳಿ. ಸೊ ವಿನ್ಸ್ಟನ್ ಚರ್ಚಿಲ್ ಭಯಂಕರ ಫೇಮಸ್ ಒಂದು ಸ್ಪೀಕರ್. ಎಷ್ಟು ಆ ಕಾಲದಲ್ಲಿ ವಾಟ್ಸಪ್ ಅದೇನೇ ಇರಲಿಲ್ಲ, ಎಲ್ಲರೂ ಕ್ಲ್ಯಾಪ್ ಹೊಡಿತಿದ್ರು. ಸೊ ಅವನಿಗೊಬ್ಬ ಡ್ರೈವರ್ ಇದ್ದ, ನನ್ನ ಆಗಿರುವ.
ಅವನಿಗೂ ಕೂಡ ಆಸೆ, ಇಷ್ಟು ಮಂದಿಯ ಮುಂದೆ ಭಾಷಣ ಮಾಡ್ತಾರೆ, ಎಲ್ಲರೂ ಕ್ಲ್ಯಾಪ್ ಹೊಡಿತಾರೆ, ನಾನು ಕೂಡ ವಿನ್ಸೆಂಟ್ ಚರ್ಚಿಲ್ ಆಗಬೇಕು ಅಂತೇಳಿ. ಅವನು ಹೇಳಿದ, ಸರ್ ನಿಮ್ಮ ಡ್ರೈವರ್ ಆಗಿ ಇಷ್ಟು ವರ್ಷದ ಕೆಲಸ ಮಾಡ್ತಿದ್ದೇನೆ ನಾನು, ನನಗೂ ಕೂಡ ನಿಮ್ಮ ಹಾಗೆ ಕ್ಲ್ಯಾಪ್ ಸಿಗಬೇಕು, ನಾನು ಭಾಷಣವನ್ನು ಮಾಡಬೇಕು ಅಂತೇಳಿ. ಸೊ ವಿನ್ಸೆಂಟ್ ಚರ್ಚಿಲ್ ಹೇಗೆ ಸಾಧ್ಯ ಮಾರೆ, ಜನರು ನನ್ನನ್ನು ಕರೆಯುವುದು ಚರ್ಚಿಲ್ ಬಾ ಅಂತೇಳಿ, ನೀನು ಹೇಗೆ ಆಗೋದು? ಅಲ್ಲ, ಯಾರಿಗೆ ನಿಮ್ಮ ಗುರ್ತ ಉಂಟು, ಪರಿಚಯ ಯಾರಿಗೆ ಉಂಟು, ಫೋಟೋ ಗಿಟೋ ಯಾರ ಹತ್ರ ಇಲ್ಲಲ್ಲ. ಸೊ ನಿಮ್ಮ ಹಾಗೆ ಮಾತಾಡ್ತೇನೆ ಅಂತೇಳಿ ಹೋದ ವೇದಿಕೆ ಹತ್ತಿ ಭಾಷಣ ಮಾಡಿದ. ಚರ್ಚಿಲ್ನ ಹಾಗೇನೆ ಆ್ಯಕ್ಸೆಂಟ್, ಆ್ಯಕ್ಷನ್ಸ್, ಜೆಸ್ಚರ್ಸ್, ವಾಯ್ಸ್ ವೇರಿಯೇಷನ್, ಜನರದ್ದು ಕ್ಲ್ಯಾಪೇ ಕ್ಲ್ಯಾಪ್. ಓಕೆ, ಯಾರು ಭಾಷಣ ಮಾಡೋದು? ಡ್ರೈವರ್. ವಿನ್ಸೆಂಟ್ ಚರ್ಚಿಲ್ ಎಲ್ಲಿದ್ದಾನೆ? ಡ್ರೈವರ್ನ ಪ್ಲೇಸ್ನಲ್ಲಿ ಕಾರ್ನಲ್ಲಿ ಕೂತ್ಕೊಂಡಿದ್ದಾನೆ. ಈಗ ವೈ ಇದೆ ಭಾಷಣ ಆದ ಮೇಲೆ, ನಿಮ್ಗೆ ಏನಾದರೂ ಡೌಟ್ ಇದ್ದರೆ ಕೇಳಿ ಅಂತೇಳಿ ಚರ್ಚಿಲ್ ಕೇಳ್ತಾರೆ. ಇವನು ಕೂಡ ಕೇಳಿದ. ಆದರೆ ಎಲ್ಲಿ ಯಾವ ಪ್ರಶ್ನೆ ಕೇಳ್ತಾರೆ ಅಂತ ಇಲ್ಲಿ ಇಲ್ಲಲ್ಲ. ಕಾರ್ಕಳದಲ್ಲಿ ಕೇಳುವ ಪ್ರಶ್ನೆಗಳು ಬೇರೆ, ಸಂತಕಟ್ಟಿಯಲ್ಲಿ ಕೇಳುವಂಥದ್ದು ಬೇರೆ, ಶಿರ್ವದಲ್ಲಿ ಕೇಳುವುದು ಬೇರೆ, ಗುಂಡಿಗೈಲಲ್ಲಿ ಕೇಳುವುದು ಬೇರೆ. ಹಾಗೆ ಆ ಪ್ರದೇಶದಲ್ಲಿರುವಂಥ ಒಬ್ಬ ಪ್ರಶ್ನೆ ಕೇಳಿದ. ಇದನ್ನು ನೀವು ಈಗ ಹೇಳಿದಿರಲ್ಲ, ಇದರ ಬಗ್ಗೆ ನೀವು ಏನು ಅಭಿಪ್ರಾಯ ಕೊಡ್ತೀರಿ ಹೆಚ್ಚಿನದ್ದು ಅಂತ ಕೇಳುವಾಗ, ಇಲ್ಲಿ ಸಿಕ್ಕಿಬಿದ್ದ ಯಾರು? ಡೂಪ್ಲಿಕೇಟ್ ಚರ್ಚಿಲ್ ಸಿಕ್ಕಿಬಿದ್ದ. ಓಕೆ, ಸಿಕ್ಕಿಬಿದ್ದಾಗ ಅವನು ಮೈಂಡ್ ಯೂಸ್ ಮಾಡಿದ. ವಾಟ್ ಎ ಸಿಲ್ಲಿ ಕ್ವಶನ್, ಇಷ್ಟು ಒಂದು ಕಳಪೆ ಕ್ವಶನ್ ನೀವು ಕೇಳುವುದಾ? ಇದರ ಜವಾಬು ನಾನು ಬಿಡಿ, ನನ್ನ ಡ್ರೈವರ್ ಕೂಡ ಕೊಡಬಲ್ಲ. ಏ ಡ್ರೈವರ್, ಕಮ್ ಹಿಯರ್ ಅಂಡ್ ಆನ್ಸರ್ ದ್ಯಾಟ್ ಕ್ವಶನ್ ಅಂತ ಹೇಳಿಬಿಟ್ಟ. ಅರ್ಥ ಆಯ್ತಾ ಏನಾದ್ರು ಹೇಳಿದೆ ಅಂತ? ಅಲ್ಲಿ ಕಾಮನ್ ಸೆನ್ಸ್ ಇಸ್ ಇಂಪಾರ್ಟೆಂಟ್. ಕಾಮನ್ ಸೆನ್ಸ್. ನಿಜವಾಗಿ ಅವನಿಗೆ ಉತ್ತರ ಗೊತ್ತಿರಲಿಲ್ಲ, ಚರ್ಚಿಲ್ನಿಗೆ ಮಾತ್ರ ಉತ್ತರ ಗೊತ್ತುಂಟು. ಭಾಷಣ ಬಾಯಾಟ ಮಾಡಿ ಹೇಳಿದ್ದಾನೆ, ಎಂತ ಹೇಳಿದಾನೆ ಅನ್ನೋದು ಗೊತ್ತಿಲ್ಲ, ಆದರೆ ಮಂಡೆ ಯೂಸ್ ಮಾಡಿದ. ಎಂತ ಕಳಪೆ ಕ್ವಶನ್ ಕೇಳ್ತಿದ್ದೀವಿ ಮಾರೆ, ನನ್ನ ಡ್ರೈವರ್ ಉತ್ತರ ಕೊಡ್ತಾನೆ ಅಂತೇಳಿ. ಅಂದರೆ ಉತ್ತರ ಗೊತ್ತಿಲ್ಲ, ಆದರೆ ಬದುಕುವ ಕಲೆ ಉಂಟಲ್ಲ, ಸಾದರಪಡಿಸುವಂಥದ್ದು. ಆ ಪ್ಲೇಸ್ನಲ್ಲಿ ಜಡ್ಜಸ್ಗಳನ್ನು ಇನ್ಸ್ಪೈರ್ ಮಾಡಬೇಕು ನೀನು. ಜಡ್ಜಸ್ಗಳು ಮೇಯ್ನ್ ನಿನಗೆ. ಜಡ್ಜಸ್ ಕಾಂಪಿಟೇಷನ್ ಇಲ್ಲದಿದ್ದರೆ ಸಭಿಕರು ಮೇಯ್ನ್. ಮಾತಿಗೆ ಚಪ್ಪಳೆ ಹೊಡಿಬೇಕು. ಇನ್ನು ಕೆಲವರು ಚಪ್ಪಳೆ ಹೊಡಿತಾರೆ ಭಾಷಣ ನಿಲ್ಲಿಸಬೇಕು ಅಂತ. ಭಾಷಣ ನಿಲ್ಲಿಸಬೇಕಂತ ಚಪ್ಪಳೆಗೆ ಇಟ್ಟಿಸ್ಕೊಳ್ಳೋದು ಬೇಡ, ನೀನು ಭಾಷಣ ಮುಂದುವರಿಸಬೇಕು ಅಂತೇಳಿ. ನೀನು ಫಸ್ಟ್ನಿಂದಲೂ ಕೂಡ ಭಾಳ ಗಟ್ಟಿಯಾಗಿ ಮಾತನಾಡ್ತೀರಿ. ಆ ಗಟ್ಟಿಯಾಗಿ ಮಾತನಾಡೋದು ಬೇಕು. ನೀನು ತುಂಬ ಮಾತನಾಡ್ತೀಯ ಅಂತ ಯಾರಾದರೂ ಹೇಳಿದ್ದಾರೆ ನಮಗೆ ಮನೆಯಲ್ಲಿ ಅಥವಾ ಕ್ಲಾಸ್ನಲ್ಲಿ? ಹೇಳಿದ್ದಾರೆ. ಯಾವಾಗಲೂ ಅದೇ ಕಂಪ್ಲೇಂಟಾ ಪೇರೆಂಟ್ಸ್ ಶಾಲೆಗೆ ಬರುವಾಗ? ಇಲ್ಲ, ಹಾಗೆ ಕಂಪ್ಲೇಂಟ್ಸ್ ಅಲ್ಲ. ನಾನು ಮಾತಾಡ್ತೇನೆ, ಯಾವಾಗಲೂ ಮಾತಾಡ್ತಾ ಇರ್ತೇನೆ. ನನಗೆ ಮಾತಾಡೋದಂದ್ರೆ ಇಷ್ಟ, ಅದಕ್ಕೆ ಮಾತಾಡ್ತಾನೆ ಇರ್ತೇನೆ. ಅವರಿಗೆ ಕಿರಿಕಿರಿ ಆಗುತ್ತೆ ಕೆಲವರಿಗೆ, ಎಷ್ಟು ಮಾತಾಡ್ತೀನಿ ನೀನು ಅಂತ. ನಿದ್ರೆಯಲ್ಲಿ ಕೂಡ ಮಾತಾಡ್ತಾರೆ ಅಂತ ಕೇಳಿದೆ ನಾನು. ಮಾತಾಡ್ತೀನಿ ಕೆಲವೊಮ್ಮೆ. ಇಲ್ಲ. ಓಕೆ, ಸೊ ಎಲ್ಲವೂ ಕೂಡ ಖುಷಿ ಕೊಟ್ಟಿದೆ. ಇದೇ ಕಾನ್ಫಿಡೆನ್ಸ್ ಇರಲಿ. ನಿಮ್ಮಂಥ ಹುಡುಗಿಯರು ಮುಂದಕ್ಕೆ ಬರಬೇಕು. ಥ್ಯಾಂಕ್ ಯು ಸರ್. ನಿಮ್ಮಂಥವರು ಮುಂದೆ ಬರಬೇಕು. ಸೊ ನೀವು ಏನು ಬಾಯ್ಸ್ಗಿಂತ ಕಡಿಮೆ ಇಲ್ಲ ಇಟ್ಕೊಳ್ಳಿ. ಆ್ಯಂಡ್ ಕೀಪ್ ಮೈ ವರ್ಡ್, ಯು ವಿಲ್ ಬಿ ಒನ್ ಆಫ್ ದ ಶೈನಿಂಗ್ ಸ್ಟಾರ್ ವೆರ್ ಎವರ್ ಯು ಗೋ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಗ್ರೇಟ್. ಶ್ರೇಯಸ್ ಕೋಟ್ಯಾನ್ ಸರ್. ಶೆಟ್ರೆ, ಕೋರ್ಟ್ ಇಷ್ಟವ ನಿಮಗೆ? ನನ್ನ ಫೇವ್ರೇಟ್ ಅದು. ನೀವು ಮನೆ ನೆನಪು ಮಾಡಿ ಈಗ ನಂಗೆ ಹಸಿವು ಆಗ್ತುಂಟಲ್ಲ, ಸೊ ಹಾಗಾಗಿ ನಂಗೆ ಹಸಿವು ಆಗ್ತುಂಟು. ಹಾಗಾಗಿ ನಾನು ತುಂಬ ಕಮೆಂಟ್ಸ್ ಕೊಡಲ್ಲ. ಸರ್ ಹೇಳಿದ್ರಲ್ಲಿ ಎಲ್ಲವೂ ಕವರ್ ಆಗಿದೆ. ಸೊ ಆಲ್ ದ ಬೆಸ್ಟ್. ಸೊ ಎನಿವೇಸ್, ಕಮೆಂಟ್ಸ್ ಆ್ಯಂಡ್ ಕಾಂಪ್ಲಿಮೆಂಟ್ಸ್ ಅನ್ನ ಕೇಳಿದ್ದೀರಾ, ಬಟ್ ಈಗ ನಿಮ್ಗೆ ಹೇಗೆ ಅನಿಸ್ತಿದೆ? ಈಗ ಅವರು ಹೇಳಿದಾಗ ಎಲ್ಲ ಕೂಡ ಒಳ್ಳೆದ ರೀತಿಯಲ್ಲಿ ನಾನು ಒಳ್ಳೆಯಾಗಿ ಭಾಷಣ ಮಾಡಿದೆ ಅಂತಲೇ ಹೇಳಿದರು. ಹಾಗೆ ನನಗೆ ಒಂದು ಸ್ವಲ್ಪ ಖುಷಿ ಉಂಟು, ನಾನು ಸೆಲೆಕ್ಟ್ ಆಗ್ಬೋದು ಅಂತ. ಮತ್ತೆ ಜಡ್ಜಸ್ಗೆ ಬಿಟ್ಟದ್ದು. ಮತ್ತೆ ಅಗೇನ್ ಜಡ್ಜಸ್ಗೆ ಬಿಟ್ಟದ್ದು. ಈಗ ಜಡ್ಜಸ್ ಅಲ್ಲಿ ನಾವು ಯಾರ ಹತ್ರ ಕೇಳುವ? ಅದು ನನಗೆ ಗೊತ್ತಿಲ್ಲ, ಅದು ನೀವು ಹೇಳಬೇಕು. ನಾನು ಹೇಳಿದ್ರೆ ಅವರ ಆನ್ಸರ್ ಅವರು ಹೇಳಬೇಕು. ಓಕೆ, ಅವರು ಹೇಳಬೇಕು, ನೀವು ಕೇಳ್ತೀರಾ. ಸೊ ಅವ್ರು ಯಾವ ರೀತಿಯ ಜಡ್ಜ್ಮೆಂಟ್ ಕೊಟ್ಟರು ಸಹ ನೀವು ಕೇಳಲಿಕ್ಕೆ ರೆಡಿ ಇದ್ದೀರಾ? ನಾ ಅಕ್ಸೆಪ್ಟ್ ಮಾಡ್ತೇನೆ. ನಿಮ್ಮನ್ನು ನಾವು ಸೆಲೆಕ್ಟ್ ಮಾಡ್ತೇವೆ. ನೆನಪು ಮಾಡಬೇಕು. ಥ್ಯಾಂಕ್ ಯು. ಸೊ ಎನಿವೇಸ್, ಕಂಗ್ರ್ಯಾಚುಲೇಷನ್ಸ್ ಸ್ಮಿತಿ, ನೀವು ಆಯ್ಕೆಯಾಗಿದ್ದೀರಾ ನೆಕ್ಸ್ಟ್ ರೌಂಡ್ಸ್ಗೆ. ಸೊ ನೆಕ್ಸ್ಟ್ ಬರುವಾಗ ಯಾವುದೇ ಟಿಪ್ಸನ್ನು ನೀವು ಮರಿಲಿಕ್ಕಿಲ್ಲ. ಆ ಎಲ್ಲ ಟಿಪ್ಸ್ಗಳನ್ನು ಫಾಲೋ ಮಾಡಿಕೊಂಡು ಒಳ್ಳೆ ರೀತಿಯ ಪ್ರಿಪ್ರೇಷನ್ಸ್ ಇರಲಿ. ಆ್ಯಂಡ್ ನೆಕ್ಸ್ಟ್ ರೌಂಡ್ಸ್ಗೆ ನಿಮಗೆ ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸರ್.